ಹರೇ ಶ್ರೀನಿವಾಸ. ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನ ಹೇಳಿ. ನನ್ನ ಹೆಸರು ಸರೋಜಾ ರಾಮ್. ಸರೋಜಾ ರಾಮ್. ಹಿಂಗೆ ಇನ್ನೂ ಸ್ವಲ್ಪ ಜೋರಾಗಿ ಬರಲಿ. ಆರಾಮಾಗಿ. ಈಗ ತಮಗೆ ನಾನು ಭಾಗವತ, ಸಮಗ್ರ ಭಾಗವತ ಮಹಾಪುರಾಣ, ಆ ಮಹಾಪುರಾಣದಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ಸ್ವಯಂಭೂ ಮನುವಿನ ಪತ್ನಿಯು ಯಾರು? ಸ್ವಯಂಭೂ ಮನುವಿನ ಪತ್ನಿಯು ಯಾರು? ಸ್ವಯಂಭೂ ಮನುವಿನ ಪತ್ನಿ ಶತರೂಪಾದೇವಿ. ಶತರೂಪಾದೇವಿಯವರು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವ ನಗರದಲ್ಲಿ ಅಜಾಮಿಳನೆಂಬ ಬ್ರಾಹ್ಮಣನಿದ್ದನು? ಯಾವ ನಗರದಲ್ಲಿ ಅಜಾಮಿಳನೆಂಬ ಬ್ರಾಹ್ಮಣನು ಇದ್ದನು? ಕಾವ್ಯಕುಬ್ಜ ನಗರದಲ್ಲಿ ಅಜಾಮಿಳನೆಂಬ ಕಾವ್ಯಕುಬ್ಜ. ಕಾವ್ಯಕುಬ್ಜ ಅಂತ ಅದು ಇದು ನಗರದ ಹೆಸರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಬರೋಣ. ಕೃಷ್ಣನ ಕಳ್ಳತನವನ್ನು ಗೋಪಿಯರು ದೂರಿದರೂ ಯಶೋದೆಯ ಪ್ರತಿಕ್ರಿಯೆಯು ಏನಿರುತ್ತಿತ್ತು? ಕೃಷ್ಣನ ಕಳ್ಳತನ ಬಗ್ಗೆ ಎಲ್ಲರೂ ಬಂದು ದೂರು ಕೊಡ್ತಾ ಇರ್ತಾರೆ ಅಲ್ವಾ? ಯಶೋದೆಯ ಪ್ರತಿಕ್ರಿಯೆ ಹೇಗಿತ್ತು? ಏನಂತಿರ್ತಿತ್ತು? ಯಶೋದೆ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ, ಅವಳಿಗೆ ಮಗಂದು ಈ ಕಳ್ಳಾಟ, ಈ ಕಳ್ಳತನ ಅವೆಲ್ಲ ನೋಡಿ ಅವಳಿಗೆ ಖುಷಿನೇ ಆಗ್ತಾ ಇತ್ತು. ಯಾಕೆಂದ್ರೆ ಅವಳಿಗೆ ಅದನ್ನ ಎಂಜಾಯ್ ಮಾಡ್ತಾ ಇತ್ತು. ಅವನನ್ನ ಸಾಕಿದ್ದಲ್ವಳು, ಸಾಕಿದ ತಾಯಿ ತಾನೆ. ಸಾಕಿದ ತಾಯಿ ಎಷ್ಟು ಖುಷಿ ಆಗತ್ತೆ ಅವಳಿಗೆ. ಮಕ್ಳಿರಲ್ಲ ಅಂದ್ರೂ ಕೃಷ್ಣನೇ ಅವಳಿಗೆ ಅನ್ಸ್ಕೊಂಡ್ಬಿಟ್ಟಿರ್ತಾಳೆ. ಕೃಷ್ಣ ದೇವ್ರೇ ನನ್ನ ಕೈಯಲ್ಲಿ ಬಂದು ನನ್ನ ಜೊತೆ ಆಟ ಆಡ್ತಿದ್ದಾನೆ. ಯಾರೇ ಬಂದು ಚಾಡಿ ಹೇಳಿದ್ರು ಸಹ ಅವಳು ಕೃಷ್ಣನ್ ಯಾವತ್ತೂ ಬೈದಿಲ್ಲ, ಹೊಡೆದಿದ್ದಾಳೆ. ಬಟ್ ಅವಳು ಮನಸ್ಫೂರ್ತಿಯಾಗಿ ಹೊಡೆದಿಲ್ಲ, ಅವ್ರಗಳಿಗೆಲ್ಲ ಸಮಾಧಾನ ಆಗ್ಲಿ ಅಂತ ಹೊಡೆದಿದ್ದಾಳೆ ಅಷ್ಟೇ. ಅಷ್ಟು ಅದಲ್ದಂಗೆ ಇನ್ನು ಅದು ಏನಂದ್ರೆ ಪ್ರಶ್ನೆ ದೊಡ್ಡದಾಗೆ, ಉತ್ತರ ದೊಡ್ಡದಾಗೆ ಇದೆ. ಕಳ್ಳತನವನ್ನು ಮಾಡಿದರೂ ಒಳ್ಳೆಯ ಸಭ್ಯರಂತೆ ಮುಂದೆ ಬಂದು ನಿಲ್ತಿರ್ತಾನೆ. ಯಾರೋ ಕೃಷ್ಣ ಏನು ಮಾಡಿ, ಅಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಂತ ಸುಮ್ಮನೆ ಹೇಳ್ಕೊತಾ ಇರ್ತಾನೆ. ಅದನ್ನು ನಂಬಿ ಆಕೆ ಏನಂತಂದ್ರೆ ಅಯ್ಯ ಹೌದಾ ಅಂತ ಅಂದ್ಕೊಂಡು ಮತ್ತು ಕಳ್ಳತನವನ್ನು ಬಣ್ಣಿಸುತ್ತಾ ಯಶೋದೆಯ ಮುಂದೆ ಗೋಪಿಯರನ್ನು ದೂರ್ತಾನೆ. ದೂರಿದರೆ ಆತನು ಭಯಪಟ್ಟವರಂತೆ ಕಣ್ಣು ಬೇರೆ ಬಿಡ್ತಾನಂತೆ. ಆತನ ಮುದ್ದು ಮುಖವನ್ನು ನೋಡಿದ ಯಶೋದೆಯು ನಕ್ಕು ಬಿಡ್ತಿದ್ದಂತೆ. ಯಾಕೆಂದ್ರೆ ಏನಂದ್ರೆ ಪುಟ್ಟ ಮಗು, ಬ್ರಹ್ಮಾಂಡವನ್ನೇ ಆಳೋ ಪ್ರಭು ಹೇಗಿರಬೇಡ, ಅವನ ಅಂದ ಚಂದ ಹೇಗಿರಬೇಡ, ಸುಮ್ಮನೆ ಒಂದು ಮಗುನ ನೋಡಿದ್ರೆ ಎಷ್ಟು ಮುದ್ದು ಬರುತ್ತೆ. ಅಂಥ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆದಂಥ ಆ ಯಶೋದೆಗೆ ಏನಾಗ್ತಿತ್ತು ಅಂದರೆ ಹಾಗೆ ಸುಮ್ಮನೆ ನೋಡ್ತಾ ನಿಂತ್ಬಿಡ್ತಿತ್ತು ತಬ್ಬಿಬ್ಬಾಗಿ. ಅಷ್ಟು ಖುಷಿ ಆಗ್ಬಿಡ್ತಿತ್ತು ಆಕೆಗೆ. ಅದಕ್ಕೆ ದಾಸರು ಹೇಳ್ತಾರೆ, ಹಾಲು ಮೊಸರು ಬೆಣ್ಣೆಯ ಕೊಡುವೆ ಜಾಲ ಮಾಡದೆ ಬೇಗನೆ ಬಾರೋ ಬಾರೋ ಬ್ರಹ್ಮಾದಿ ವಂದ್ಯ, ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ, ಬೀದಿಗೆ ನೀ ಕುಣಿದಾಡುತ್ತ ಬಾರೋ ದೀನ ರಕ್ಷಕನೇ ಚಂದದಿ, ಜಗದೀಶ ನೀ ಕುಣಿದಾಡುತ್ತ ಬಾರೋ ಚನ್ನ ಕೇಶವನೇ, ಬಾರೋ ಬಾರೋ ಬ್ರಹ್ಮಾದಿ ವಂದ್ಯ, ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ. ದಾಸರೆಲ್ಲ ಕೊಂಡಾಡ್ತಾರೆ, ಎಷ್ಟು ಕೊಂಡಾಡಿದ್ರು ಕಮ್ಮಿನೇ. ಅಂಥ ಮುದ್ದು ಕೃಷ್ಣನ ನೋಡಿದ್ರೆ ಮತ್ತೆ ತಾಯಿಗೆ ಏನಾಗುತ್ತೆ? ಸಂತೋಷ ಆಗ್ಬಿಡುತ್ತೆ. ಅದೆಲ್ಲ ಬೇರೆ ಮಾಡ್ತಾ ಇರ್ತಾನೆ. ಒಟ್ಟಿನಲ್ಲಿ ಎಷ್ಟು ಕೊಂಡಾಡಿದ್ರು ಕಮ್ಮಿನೇ ಪರಮಾತ್ಮನನ್ನ. ಇಲ್ಲಿ ನಿಮಗೆ ಕೊನೆ ಪ್ರಶ್ನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದರ ವೃದ್ಧಿ ಕಾಲವು ಬಂದಾಗ ಶ್ರೀಹರಿಯು ಅಸುರರ ಕೈ ಮೇಲಾಗುವಂತೆ ಮಾಡುವನು? ಯಾವುದರ ವೃದ್ಧಿ ಕಾಲವು ಬಂದಾಗ ಶ್ರೀಹರಿಯು ಅಸುರರ ಕೈ ಮೇಲಾಗುವಂತೆ ಮಾಡುವನು? ತಮೋಗುಣದ ವೃದ್ಧಿ ಕಾಲದಲ್ಲಿ ಅಸುರರ ಕೈ ಮೇಲಾಗುವಂತೆ ಶ್ರೀಹರಿಯು. ಸರಿಯಾದ ಉತ್ತರ. ಈ ಕಲಿಗಾಲದಲ್ಲಿ ವಿಶೇಷವಾಗಿ ನಡೀತಾ ಇರೋದು ಅದೇ. ಎಲ್ಲ ಯುದ್ಧ ಇದು ನಿಲ್ಲಿಸ್ಬಿಟ್ರು. ಯಾಕೆ? ಅವ್ರ ಕೈ ಮೇಲೆ ಇವಾಗ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವನ ಎಲ್ಲ ಗೊತ್ತಿರುತ್ತೆ ಅವನಿಗೆ. ಆದರೆ ಆಯಾ ಕಾಲಕ್ಕೆ ಹೇಗೆ ಪ್ರಚೋದನೆ ಕೊಡಬೇಕು ಆ ರೀತಿ ಪ್ರಚೋದನೆಯನ್ನು ಕೊಡ್ತಾ ಇರ್ತಾನೆ. ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಬಂದು
ತಮ್ಮ ಒಂದು ಎಲ್ಲ ಪ್ರಶ್ನೆಗಳಿಗೂ ನಗನಗತ ಉತ್ತರವನ್ನು ಹೇಳಿದ್ರಿ. ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾಲಯದಿಂದ ತಮಗೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿ ಆಯಿತು. ಈ ರಥೋತ್ಸವ ಅಂದರೆ ಈ ರಥದಲ್ಲಿ ನಾವು ದೇವರನ್ನ ಕೃಷ್ಣನ ಕಾಣ್ತಿದ್ದೀವಿ ಅನ್ನೋ ಥರ ಅನ್ನಿಸ್ತು. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳಾದ ತ್ರಿವೇಣಿ ಮೇಡಮ್ ಅಂತಲೇ ಹೇಳ್ತೀನಿ. ಏಕೆಂದರೆ ನಮಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ, ಭಜನೆ ಅಂತ ಏನೋ ಒಂದು ಮಾಡ್ಕೊತಿದ್ವಿ. ಬಟ್ ಹರಿಕಥಾಮೃತ ಸಾರ ಪರೀಕ್ಷೆ ಕಟ್ಸಿದ್ದಾರೆ ನಮಗೆ. ಅದ್ರ ಬಗ್ಗೆ ಎಲ್ಲ ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರು ನಮಗೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಅವರ ಪ್ರೇರಣೆಯಿಂದ ನೀವು ಖಂಡಿತ ಅವ್ರ ಪ್ರೇರಣೆಯಿಂದನೇ ದಾಸ ಸಾಹಿತ್ಯನ ಯಾವ ರೀತಿ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನಾವು ತುಂಬ ನಮಗೆ ಅರಿವು ಮಾಡಿಕೊಟ್ಟಿದ್ದಾರೆ. ಅವರಿಗೊಂದು ಧನ್ಯವಾದ ಹೇಳ್ತೀನಿ ಈ ಸಮಯದಲ್ಲಿ. ಮತ್ತು ನಿಮಗೂ ಸಹ ಧನ್ಯವಾದಗಳು. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಬೆಳೆಯಲಿ, ದೊಡ್ಡದಾಗಿ ನಡೀಲಿ ಅಂತ ಒಂದು ಸಾಹಿತ್ಯ.